ಪಂಚಮಸಾಲಿಯ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ ನಂತರ ಮಠದ ಭಕ್ತರು ಅದರಲ್ಲೂ ಕೂಡ ಶ್ರೀಗಳ ಪರವಾಗಿರುವಂತಹ ಭಕ್ತರು ಲೆಕ್ಕ ಕೊಡಿ ಅಭಿಯಾನವನ್ನು ಆರಂಭಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟೆಡ್ ವರದಿ. ಲೆಕ್ಕ ಕೊಡಿ ಅಭಿಯಾನ ಸಮಿತಿಯಿಂದ ಟ್ರಸ್ಟಿ ವಿರುದ್ಧ ಆಕ್ರೋಶ ಹೊರಹಾಕಲಾಗಿದ್ದು ಸುದ್ದಿಗೋಷ್ಠಿ ಕೂಡ ಕರೆದಿದ್ದಾರೆ. ಮಠಕ್ಕೆ ಭಕ್ತರು ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಟ್ರಸ್ಟಿಗಳು ಯಾಕೆ ಲೆಕ್ಕ ಕೊಡಬೇಕು ಅಂತ ಕೇಳ್ತಾರೆ ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ. ಟ್ರಸ್ಟ್ನಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಪ್ರಕರಣ. ನೀವು ಪ್ರಾಮಾಣಿಕರಾಗಿದ್ರೆ ಕೊಟ್ಟೂರಿನಲ್ಲಿ ಪ್ರಮಾಣ ಮಾಡಿ ನೋಡೋಣ ಅಂತ ಪ್ರಮಾಣ ವಚನವನ್ನ ಎಳೆ ತರಲಾಗಿದೆ. ವಚನಾನಂದ ಶ್ರೀಗಳನ್ನ ಮುಟ್ಟಿದ್ರೆ ಭಸ್ಮ ಆಗ್ತೀರಿ. ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರ ಹೇಳಿಕೆ ಇದಾಗಿದೆ. ಒಂದು ಕಡೆಯಲ್ಲಿ ಲೆಕ್ಕ ಕೊಡಿ ಅಭಿಯಾನ, ಇನ್ನೇನು ಕೆಲವೇ ಹೊತ್ತಲ್ಲಿ ಸುದ್ದಿಗೋಷ್ಠಿ ಕೂಡ ಕರೆದಿದ್ದಾರೆ. ಇದರ ನಡುವಲ್ಲಿ ಟ್ರಸ್ಟಿಗಳ ವಿರುದ್ಧ, ಟ್ರಸ್ಟ್ನ ವಿರುದ್ಧವಾಗಿ ಗಂಭೀರ ಆರೋಪ. ಪ್ರಮಾಣ ಮಾಡಿ, ಆಣೆ ಪ್ರಮಾಣವನ್ನ ಮಾಡುವ ಮೂಲಕವಾಗಿ ತಮ್ಮದೇನು ಇದರಲ್ಲಿ ಭ್ರಷ್ಟತೆ ಇಲ್ಲ, ನೀವು ಲೂಟಿ ಹೊಡೆದಿಲ್ಲ ಅನ್ನೋದನ್ನ ಸಾಬೀತುಪಡಿಸ್ಕೊಳ್ಳಿ ನೋಡೋಣ ಅಂತ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಹಾಗಾದ್ರೆ ಆಣೆ ಪ್ರಮಾಣ ಆಗತ್ತಾ? ಈಗಾಗಲೇ ಹೇಳಿದ್ದಾರೆ ಟ್ರಸ್ಟ್ನವರು, ನಾವು ಲೆಕ್ಕ ಕೊಡೋದಕ್ಕೆ ರೆಡಿ ಇದ್ದೀವಿ, ನಾವು ಅದಕ್ಕೊಂದು ನಿರ್ದಿಷ್ಟ ದಿನವನ್ನ ಗುರುತುಪಡಿಸಿದ್ದೀವಿ, ಆ ದಿನ ಲೆಕ್ಕ ಕೊಡ್ತೀವಿ, ಯಾವುದೇ ಮುಚ್ಚುಮರೆ ಇಲ್ಲ, ಎಲ್ಲವೂ ಕೂಡ ಡೇ 1 ಇಂದ ಇಲ್ಲಿವರೆಗೂ ಕೂಡ ನಮ್ಮ ಬಳಿ ಲೆಕ್ಕ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಟ್ರಸ್ಟಿಗಳ ವಿರುದ್ಧ ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಶಿವಶಂಕರ್ ಅವರು. ಇಲ್ಲಿವರೆಗೂ ಮಾತಾಡಿರಲಿಲ್ಲ, ಈಗ ಮಾತನಾಡ್ತಾ ಇದ್ದಾರೆ, ಯಾಕೆ? ಖಂಡಿತವಾಗ್ಲೂ ದಿವ್ಯಜ್ಯೋತಿಯನ್ನು ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಕಳೆದ 13ನೇ ತಾರೀಕಿನಲ್ಲೂ ಕೂಡ ನಿರಂತರವಾಗಿ ವಾದ ವಿವಾದ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಏನು ಟ್ರಸ್ಟಿಗಳು ಅನುದಾನ, ಸರ್ಕಾರದಿಂದ ಬಂದಂತಹ ಅನುದಾನ ಆಗಿರೋದು, ಮತ್ತೆ 2008ರಿಂದ ಮಠ ಯಾವಾಗ ಪ್ರಾರಂಭ ಆಯ್ತು ಆಗ್ಲಿಂದಲೂ ಕೂಡ ಭಕ್ತರು ಕೊಟ್ಟಂತಹ ಕಾಣಿಕೆ ಆಗಿರ್ಬೋದು, ಮತ್ತೆ ಹಣವ ದವಸ ಧಾನ್ಯಗಳು ಎಲ್ಲವನ್ನು ಕೂಡ ಟ್ರಸ್ಟಿಗಳು ಅವ್ಯವಹಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಸಾಕಷ್ಟು ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಹಿನ್ನೆಲೆಯಲ್ಲಿ ನಾಳೆ 27ಕ್ಕೆ ಟ್ರಸ್ಟಿ ಅವರು ಕೂಡ ನಾವು ಎಲ್ಲದಕ್ಕೂ ಕೂಡ ಒಂದು ಲೆಕ್ಕವನ್ನು ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸಭೆಯನ್ನು ಕೂಡ ನಡೆಸ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು. ಆದ್ರೆ ಶಿವಶಂಕರ್ ಅವರು ಒಂದೇ ಮಾತು ಹೇಳ್ತಾ ಇರುವಂತದ್ದು, ಏನು 2008ರಿಂದ ಅಂದ್ರೆ ಮಠ ಯಾವಾಗ ಪ್ರಾರಂಭ ಆಯ್ತು ಅವತ್ತಿನಿಂದ ಕೂಡ ಇಲ್ಲಿವರೆಗೂ ಕೂಡ ಒಂದು ಲೆಕ್ಕವನ್ನು ಕೊಡ್ಬೇಕು, ಅದು ತರಾತುರಿಯಲ್ಲಿ ಲೆಕ್ಕವನ್ನು ಕೊಡಬಾರ್ದು. 3 ತಿಂಗಳ ಕಾಲಾವಕಾಶ ಕೊಟ್ಟು ಯಾವ ಯಾವ ಗ್ರಾಮಗಳಲ್ಲಿ, ಯಾವ ಜಿಲ್ಲೆಗಳಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ನಂತರ ಕೊಡಬೇಕು. ಈಗ ಈ ರೀತಿಯಾಗಿ ತರಾತುರಿಯಲ್ಲಿ ಕೊಟ್ರೆ ಕೇವಲ ಅಕೌಂಟೇಬಲ್ ಮಾತ್ರ ಕೊಡ್ತಾರೆ. ಉಳಿದಂತಹ ಭಕ್ತರು ಕೊಟ್ಟಂತಹ ಕಾಣಿಕೆ ಆಗಿರ್ಬೋದು, ಮತ್ತೆ ಮಠದಲ್ಲಿದ್ದಂತಹ ಕಟ್ಟಡಗಳನ್ನ ಕಟ್ಟೋದಕ್ಕೋಸ್ಕರ ಈ ಯಾವುದೇ ಸಿಮೆಂಟ್ ಆಗಿರ್ಬೋದು, ಮರಳು ಈ ರೀತಿಯಾಗಿ ದೇಣಿಗೆ ಕೊಟ್ಟಿದ್ದಾರೆ, ಅವರ ವಿವರ ಕೂಡ ಸಂಪೂರ್ಣವಾಗಿ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ ನಂತರದಲ್ಲಿ ಈ ಒಂದು ಸಮಸ್ಯೆ, ಟ್ರಸ್ಟಿಗಳು ಮತ್ತು ಶ್ರೀಗಳ ಪರ ಇರತಕ್ಕಂತಹ ಅಭಿಮಾನಿಗಳ ನಡುವಿನ ಈ ಗೊಂದಲ ಏನಿದೆ, ಇದು ಬಗೆಹರಿಯೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಬದಲಾಗಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಲೆಕ್ಕ ಕೊಡಿ ಅಂತ ಇವರು, ಕೊಡ್ತೀವಿ ಅಂತ ಅವರು, ಆದರೆ ನೀವು ಪ್ರಾಪರ್ ಲೆಕ್ಕ ಕೊಡಲ್ಲ ಅನ್ನುವಂತಹ ಮತ್ತೊಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ಅವ್ರು ಲೆಕ್ಕ ಕೊಡಲಿ, ಆಮೇಲೆ ಅದರಲ್ಲಿರೋ ಡೌಟ್ಸ್ಗಳನ್ನ ನೀವು ಎತ್ತಬಹುದಲ್ಲ ಅನ್ನೋದು ಈಗಿರುವಂತಹ ಪ್ರಶ್ನೆ. ಆದರೆ ಅದಕ್ಕೂ ತಯಾರಿಲ್ಲ. ಮತ್ತು ಮಠವನ್ನ ಶ್ರೀಗಳು ನಡೆಸಲಿಕ್ಕೆ, ಅಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ ಅಂತ ಟ್ರಸ್ಟಿ ಹೇಳ್ತಾರೆ. ಟ್ರಸ್ಟ್ಗಳನ್ನಾಗಿ ನೀವು ಮಾಡ್ಕೊಂಡಿದ್ದೀರಿ. ಆ ಟ್ರಸ್ಟ್ ಕೇವಲ ದಾವಣಗೆರೆ, ಹಾವೇರಿ, ಚಿತ್ರದುರ್ಗ ಜಿಲ್ಲೆಗೆ ಸೀಮಿತ ಆಗಿದೆ. ರಾಜ್ಯದಲ್ಲಿ ಬಹುದೊಡ್ಡ ಸಮಾಜ ಇದ್ರೂ ಕೂಡ ಅನೇಕ ಶಾಸಕರುಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರುಗಳು, ಸಮಾಜಕ್ಕೆ ದಾನ ಕೊಟ್ಟಂಥವರು ದೊಡ್ಡವರು ಅನೇಕರಿದ್ರೂ ಕೂಡ ಆ ಟ್ರಸ್ಟ್ನಲ್ಲಿ ಅವ್ರನ್ನ ಟ್ರಸ್ಟಿಗಳನ್ನಾಗಿ ಮಾಡಿಕೊಳ್ಳುವಂತಹ ಮನಸ್ಸೇ ಇರಲಿಲ್ಲ ಅವರು. ಆಲಪ್ಪನವರು ಸಮಾಜ ಕಟ್ಟಕ್ಕೆ ಬುನಾದಿ ಹಾಕಿದವರು, ನಂದಿಹಳ್ಳಿ ಆಲಪ್ಪನವರು, ಅವರು ಇಲ್ಲ ಅದರಲ್ಲಿ. ಅನೇಕರು ಹೇಳ್ತಾ ಹೋದ್ರೆ ಹನುಮಂತನ ಬಾಲದ ಥರ ಪಟ್ಟಿ ಬೆಳೀತದೆ.